ಹಾಯ್ ಹಲೋ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಮನೇಲಿ ಕೂತ್ಕೊಂಡಿದ್ದೆ ನೈಟು. ನಮ್ಮ ಪಾಪು ಬೇರೆ ನೋಡ್ತಾ ಇತ್ತು. ಎಲ್ಲರೂ ಮನೆಯಲ್ಲಿ ಟಿ ವಿ ನೋಡ್ತಾ ಇದ್ರು. ನಾವು ಹಂಗೆ ವೀಡಿಯೋ ಮಾಡೋಣ ಅಂತ ಶುರು ಮಾಡಿದ್ವಿ ವೀಡಿಯೋ. ಅದು ಬೌದ್ಧರ ಗಂಡು ಅಂತ ಸಿನಿಮಾ ಹಾಕಿದ್ರು ರಾಜ್ಕುಮಾರ್ ಅವರು. ಅಪ್ಪ ಎಲ್ಲ ಅಮ್ಮ ಎಲ್ಲ ಸೀರಿಯಸ್ ಆಗಿ ನೋಡ್ತಾಯಿದ್ರು. ಊಟಕ್ಕೆ ನೀಡ್ರಿ ಅಂದರೆ ಸಿನಿಮಾ ನೋಡ್ತಾಯಿದ್ರು. ಅದರಿಂದಾಗಿ ಮತ್ತೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ನಮ್ಮ ಕಾರ್ಯಕ್ರಮ ಇದ್ದೆ 6 ಗಂಟೆಗೆ ಬಯಲು ಶೌಚಾಲಯ ಮಾಡೋಣ ಅಂತ ಚೊಂಬಿಡ್ಕೊಂಡು ಹೋಗ್ತಾ ಇದ್ದೆ. ಏನು ಮಾಡೋದು, ನಮ್ಮ ಹಳ್ಳಿ ಕಡೆ ಇದ್ದಿದ್ದೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ತಿರ್ಗಾ ಮನೆಗೆ ಬಂದ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು, ಅದು ಬೇರೆ ಹೆಲ್ತ್ ಬೇರೆ ಹುಷಾರಿರಲಿಲ್ಲ. ನೈಟು ಫ್ರೆಶ್ ಅಪ್ ಆಗ್ಬಿಟ್ಟು ಆರಾಮಾಗಿ ಅಂಗಡಿಗೆ ಹೋಗೋಣ ಅಂತ ಬಂದೆ. ಬೆಳಗ್ಗೆ 6:30ಗೆ ಮುಖ ಗಿಕ್ಕ ತೊಳ್ಕೊಂಡು ಟೀ ಕುಡ್ಕೊಂಡು ಬಂದೆ ಅಂಗಡಿ ಹತ್ರ ಹೋಗ್ತಾ ಇದ್ದೆ. ಕಸ್ಟಮರ್ ಎಲ್ಲ ವೆಯ್ಟಿಂಗ್ ಮಾಡ್ತಾಯಿದ್ರು. ನಮ್ಮ ಮಚ್ಚ ಒಬ್ಬವನು ಇರ್ತಾನೆ, ಅವನು ಬೇರೆ ತೋರಿಸ್ದೆ. ಇದು ಅಂಗಡಿ ಹತ್ರ ಗಾಡಿ ಪಾರ್ಕ್ ಮಾಡಿ ಇನ್ನೇನು ಎಲ್ಲ ಕಸ ಗಿಸ ಗುಡಿಸಿ ಶುರು ಮಾಡೋಣ ಅಂತ ಓಪನ್ ಮಾಡ್ತಾಯಿದ್ದೆ ಅಂಗಡಿ. ಗಾಡಿ ಪಾರ್ಕಿಂಗ್ ಮಾಡಿ ಇದೇ ಟೈಮ್ಗೆ ಆಲ್ರೆಡಿ ಕಸ್ಟಮರ್ ವೇಟಿಂಗ್ ಮಾಡ್ತಾಯಿದ್ರು. ಸೊ ಇನ್ನೇನು ಶುರು ಮಾಡ್ಕೋಬೇಕು. ಇನ್ನು ಕೆಲಸ ಇದ್ದಿದ್ದೇ ಅಲ್ವ, ಬೆಂಗಳೂರು ಥರ ಎಲ್ಲ ಲೈಫು. ನಮ್ಮ ಹಳ್ಳಿ ಜೀವನ ತುಂಬ ಕಷ್ಟ ಇರುತ್ತೆ. ಕೇಳಿದೆ ಯಾವ ಥರ ಮಾಡಬೇಕು, ಏನು ಮಾಡಬೇಕು ಕಟಿಂಗು ಅಂತ. ಅವರು ಅಯ್ಯೋ ನನಗೆ ಪೊಲೀಸ್ ಕಟಿಂಗ್ ಬೇಕಪ್ಪ ಅಂತ ಅವರು ಪೊಲೀಸ್ ಕಟಿಂಗ್ ಎಲ್ಲ ಮಾಡಿ ತಿರ್ಗಾ 9 ಗಂಟೆಗೆ ನಾಷ್ಟ ಮಾಡೋಕ್ಕೆ ಮನೆಗೆ ಬಂದೆ. ನಾಷ್ಟ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಗೊತ್ತಲ್ಲ ಮನೇಲಿ ಏನಿರುತ್ತೆ, ಬೆಳಗ್ಗೆ ದೋಸೆ ಗೀಸೆ ಏನಿರಲ್ಲ, ರೊಟ್ಟಿ ಕಾಳು ಎಲ್ಲ ತಿಂದ್ಕೊಂಡು ಕೂತ್ಕೊಂಡಿದ್ದೆ ಮನೇಲಿ. ಸಾಯಂಕಾಲ ತಿರ್ಗಾ ಮನೆಗೆ ಬಂದೆ. ಮನೆಗೆ ಬಂದ್ಬಿಟ್ಟು ಟೀಗೆ ಏನಾದರೂ ಮಾಡಿರ್ತಾರೆ ಅಂತ ವೇಟಿಂಗ್ ಮಾಡ್ತಾಯಿದ್ದೆ. ಇನ್ನೂ ಟೀ ರೆಡಿ ಆಗಿರಲಿಲ್ಲ. ಸೊ ಹಂಗೇ ಕೂತ್ಕೊಂಡ್ಬಿಟ್ಟು ನಮ್ಮ ಸೌಂದರ್ಯವಾದ ಮುಖವನ್ನು ನೋಡಿ ಕಟಿಂಗ್ ಮಾಡಿಸ್ಬೇಕಂದ್ರೆ ನಮ್ಮ ಅಣ್ಣ ಫ್ರೀ ಇರಿ. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.